ಕೂದಲು ಉದುರುದಕ್ಕಂತೂ ಈ ಎಣ್ಣೆ ಉಂಟಲ್ಲ ಮ್ಯಾಜಿಕ್ ಥರ ಕೆಲಸ ಮಾಡ್ತದೆ. ಹೇರ್ ಫಾಲ್ ಕಂಟ್ರೋಲಿಂಗ್ ಆಯಿಲ್ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಹಸಿರು ಕಲರ್ ನಿಮಗೆ ಕಾಣ್ತಾ ಇದೆ. ನ್ಯಾಚುರಲ್ ಆಗಿ ಮಾಡಿದಂಥ ಒಂದು ಒಳ್ಳೆ ಆಯಿಲ್ ಫ್ರೆಂಡ್ಸ್. ಇವಾಗಂತೂ ಹೆಚ್ಚಿನವರಿಗೆ ಉಂಟಲ್ಲ ವಿಪರೀತವಾಗಿ ಕೂದಲುದುರ ಸಮಸ್ಯೆ ಇರ್ತದೆ. ಹೇಗೆ ಅದನ್ನು ಕಂಟ್ರೋಲ್ ಮಾಡೋದು ಅಂತ ಹೇಳಿ ಆಲೋಚನೆ ಮಾಡ್ತಾ ಇರ್ತಾರೆ. ನಾನು ಅದಕ್ಕೆ ನಿಮಗೆ ಇವತ್ತೊಂದು ಹಳ್ಳಿ ಕಡೆಯಲ್ಲಿ ಮಾಡುವಂತಹ ನ್ಯಾಚುರಲ್ ಆಯಿಲನ್ನು ತೋರಿಸಿಕೊಡ್ತೇನೆ. ಈ ಆಯಿಲನ್ನು ನೀವು ತಪ್ಪದೆ ಹಾಕ್ತಾ ಇದ್ರೆ ಉಂಟಲ್ಲ ಕೂದಲುದುರ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಹಾಗೆ ನಿಮ್ಮ ಕೂದಲು ಉಂಟಲ್ಲ ಸೊಂಪಾಗಿ ಬೆಳಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಯಾವ ರೀತಿ ಆಯಿಲ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಹೇರ್ ಫಾಲ್ ಆಯಿಲ್ ಮಾಡಲಿಕ್ಕೆ ನಾನಿಲ್ಲಿ 4 ಇಂಗ್ರೀಡಿಯೆಂಟ್ ಅನ್ನು ತಗೊಂಡಿದ್ದೇನೆ. ನಾನಿಲ್ಲೊಂದು 6 ಬಾದಾಮಿಯನ್ನು ತಗೊಂಡಿದ್ದೇನೆ. ಹಾಗೆ ಒಂದು 3/4 ಕಪ್ ಆಗುವಷ್ಟು ಕರಿಬೇವು, ಹಾಗೆ ಒಂದು 3 ರಿಂದ 3.5 ಚಮಚ ಆಗುವಷ್ಟು ಮೆಂತೆ, ಹಾಗೆ 1 ಚಮಚದಷ್ಟು ಕರಿಮೆಣಸು. ಈಗ ಬಾದಾಮಿಯನ್ನು ಸ್ವಲ್ಪ ಹುರಿಲಿಕ್ಕಿದೆ, ಡ್ರೈ ಆಗಿ ಹುರಿಲಿಕ್ಕಿರೋದು ಬಾದಾಮಿಯನ್ನು. ಅದಕ್ಕೆ ಯಾವುದೇ ಎಣ್ಣೆ ಅಥವಾ ಏನು ಹಾಕಲಿಕ್ಕಿಲ್ಲ. ಹಾಗೆ ಸ್ವಲ್ಪ ಇದು ಕೆಂಪಾಗಿ ಆದರೆ ಆಯಿತು, ರೋಸ್ಟ್ ಆಗಬೇಕು. ಯಾಕಂತ ಹೇಳಿದರೆ ಇದನ್ನು ಪೌಡ್ರ್ ಮಾಡಲಿಕ್ಕಿದೆ. ಸ್ವಲ್ಪ ರೋಸ್ಟ್ ಆದರೆ ಸಾಕು. ನಾವಿಲ್ಲಿ ಹೇರ್ ಫಾಲ್ ಆಯಿಲಿಗೆ ಬಾದಾಮಿನ ಯಾಕೆ ಹಾಕ್ತೇವೆ ಅಂತ ಹೇಳಿದರೆ ಬಾದಾಮಿಯಲ್ಲಿ ವಿಟಮಿನ್ ಇ ಇದೆ. ಇದು ನಮ್ಮ ಕೂದಲಿಗೆ ಅಂತೂ ತುಂಬಾ ಒಳ್ಳೆಯದು. ಕೂದಲು ಉದುರುವುದು ಕಂಟ್ರೋಲ್ ಮಾಡಲಿಕ್ಕೆ ಈ ವಿಟಮಿನ್ ಇ ಅನ್ನು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ಮೆಡಿಕಲೆಲ್ಲ ಹೋದಾಗ ನಿಮಗೆ ವಿಟಮಿನ್ ಇ ಟ್ಯಾಬ್ಲೆಟ್ ಸಿಗ್ತದೆ. ನಾನು ಅದನ್ನೆಲ್ಲ ಯಾವುದನ್ನು ಹಾಕ್ತಾ ಇಲ್ಲ, ಅದರ ಬದಲಿಗೆ ಅದೇ ಸತ್ವ ಇರುವಂತಹ ಬಾದಾಮಿಯನ್ನು ಹಾಕ್ತಾ ಇದ್ದೇನೆ. ಬಾದಾಮಿಯಲ್ಲಿ ವಿಟಮಿನ್ ಇ ಹೇರಳವಾಗಿದೆ ಮತ್ತು ಇದು ನ್ಯಾಚುರಲ್ ಆಗಿ ಇರುವಂತಹ ಒಂದು ಆಯಿಲ್ ಆಗ್ತದೆ ನಮಗೆ ಇದನ್ನು ಹಾಕೋದ್ರಿಂದ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ನಾನು ತೆಗಿತೇನೆ. ಮೆಂತೆಯನ್ನು ಕೂಡ ಹಾಕೊಳ್ತೇನೆ. ಇದನ್ನು ಕೂಡ ಹಾಗೆಯೇ ಡ್ರೈ ಆಗಿ ಹುರ್ಕೋಬೇಕು. ಮೆಂತೆ ಸ್ವಲ್ಪ ಕೆಂಪಾಗೋ ತನಕ ನಾವು ಚೆನ್ನಾಗಿ ಹುರಿಬೇಕು ಇದನ್ನು. ಈ ಮೆಂತೆಯನ್ನು ನಾವು ಏಕೆ ಹಾಕ್ತೇವೆ ಅಂತ ಹೇಳಿದರೆ ಈ ಮೆಂತೆ ಉಂಟಲ್ಲ ನಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇರ್ತದೆ ನೋಡಿ, ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್. ಈ ಮೆಂತೆಯನ್ನು ಹಾಕೋದ್ರಿಂದ ತಲೆ ಹೊಟ್ಟು ಕಡಿಮೆ ಆಗ್ತದೆ, ಹಾಗೆಯೇ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗ್ತದೆ. ನಮಗೆ ಹೆಚ್ಚಾಗಿ ಕೂದಲು ಉದುರುವ ಸಮಸ್ಯೆ ಬರುವುದೇ ಈ ತಲೆ ಹೊಟ್ಟಿನಿಂದ. ಈ ತಲೆ ಹೊಟ್ಟನ್ನು ಫಸ್ಟಿಗೆ ನಾವು ಕಂಟ್ರೋಲ್ ಮಾಡಬೇಕು. ನೋಡಿ, ಇದು ಚೆನ್ನಾಗಿ ಕೆಂಪಾಯಿತು. ಇಷ್ಟಾದರೆ ಸಾಕು. ಒಂದು ಚಮಚದಷ್ಟು ಕರಿಮೆಣಸನ್ನು ಕೂಡ ಹಾಗೆಯೇ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು. 3/4 ಕಪ್ ಅಷ್ಟು ಕರಿಬೇವನ್ನು ಕೂಡ ಇವಾಗಲೇ ಹಾಕೊಳ್ತೇನೆ. ಇದೆರಡು ಒಟ್ಟಿಗೆ ಹುರಿಯುವ. ನೀವು ಅನ್ಕೋತಾ ಇರ್ಬೋದು ಈ ಕರಿಮೆಣಸನ್ನು ಯಾಕೆ ಹಾಕ್ತೇವೆ ಅಂತ ಹೇಳಿ. ಕರಿಮೆಣಸು ಉಂಟಲ್ಲ ಈ ಡ್ಯಾಂಡ್ರಫ್ ಕಡಿಮೆ ಮಾಡಲಿಕ್ಕೆ ತುಂಬಾನೇ ಸಹಾಯಕಾರಿ. ಹಾಗೆಯೇ ಈ ಕೂದಲು ಉಂಟಲ್ಲ ದಟ್ಟಾಗಲಿಕ್ಕೆ ಕೂಡ ಈ ಕರಿಮೆಣಸು ಹೆಲ್ಪ್ ಮಾಡ್ತದೆ. ಕರಿಬೇವು ಅಂತೂ ಹೆಚ್ಚಿನವರಿಗೆ ಗೊತ್ತಿದೆ, ಕೂದಲು ಉದುರುವ ಸಮಸ್ಯೆಯನ್ನು ಮೇನ್ ಆಗಿ ಕಂಟ್ರೋಲ್ ಮಾಡುವಂಥದ್ದು ಈ ಕರಿಬೇವು. ಕರಿಬೇವನ್ನು ನಾವು ಈ ಅಡಿಗೆಯಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಜಾಸ್ತಿ, ಆವಾಗ ನಮ್ಮ ಕೂದಲು ಉದುರುವಿಕೆ ಕಡಿಮೆ ಆಗ್ತದೆ. ಹಾಗೆಯೇ ಈ ಕರಿಬೇವಿದು ಎಣ್ಣೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆಗೆ ಈ ಕರಿಬೇವನ್ನು ಯೂಸ್ ಮಾಡ್ತಾ ಇದ್ದೇನೆ. ಕೂದಲುಂಟಲ್ಲ ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಕೂಡ ಈ ಕರಿಬೇವು ತುಂಬಾ ಒಳ್ಳೆಯದು. ನಾನಿಲ್ಲಿ ಹಾಕಿರುವಂಥ 4 ಇಂಗ್ರೀಡಿಯೆಂಟ್ ಕೂಡ ಉಂಟಲ್ಲ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಸ್ವಲ್ಪ ಆದರೆ ಸಾಕು. ನೋಡಿ, ಈಗ ಇದು ರಫ್ ಆಯಿತು, ಈ ಕರಿಬೇವೆಲ್ಲ ರಫ್ ಆಯಿತು. ಇಷ್ಟಾದರೆ ಸಾಕು. ಇದನ್ನು ಈಗ ಇಷ್ಟು ಇಂಗ್ರೀಡಿಯೆಂಟನ್ನು ಈಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳುವ. ಡ್ರೈ ಆಗಿ ಇವಾಗ ಪೌಡ್ರ್ ಮಾಡಿಕೊಳ್ಳುವ. ಪೌಡ್ರ್ ನೋಡಿ ಇಷ್ಟು ಸಣ್ಣಗೆ ಮಾಡ್ಕೋಬೇಕು. ನಮ್ಮ ಹೇರ್ ಆಯಿಲ್ಗೆ ಮತ್ತೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಈ ಆಲುವಿರ ಉಂಟಲ್ಲ ಹೆಚ್ಚಿನವರಿಗೆ ಗೊತ್ತಿರ್ತದೆ. ಇದು ಕೂದಲುದುರ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ. ಹಾಗೆಯೇ ಕೂದಲು ದಟ್ಟವಾಗಿ ಬರಲಿಕ್ಕೆ, ಕೂದಲು ಶೈನಿಂಗ್ ಆಗಿ ಬರಲಿಕ್ಕೆ ಈ ಆಲುವಿರ ಹೆಚ್ಚಾಗಿ ಯೂಸ್ ಮಾಡ್ತೇವೆ ನಾವು. ನೋಡಿ, ಫ್ರೆಶ್ ಆಲುವಿರ ಸಿಕ್ಕಿದೆ, ಅದರ ಮುಳ್ಳನ್ನೆಲ್ಲ ತೆಗೆದಾಗಿದೆ. ಇದರ ಸಿಪ್ಪೆಯನ್ನು ತೆಗೆದು ಇದರ ಜೆಲ್ಲನ್ನು ನಾವು ರೆಡಿ ಮಾಡಿಕೊಳ್ಳುವ. ಇದರ ತೆಳುವಾಗಿ ಸಿಪ್ಪೆ ತೆಗೆದುಕೊಳ್ಬೇಕು. ನೋಡಿ, ತೆಳುವಾಗಿ ಸಿಪ್ಪೆ ತೆಗೆದು ಈ ಫೋರ್ಕಿಂದ ನಾವು ಇದರ ಜೆಲ್ಲನ್ನು ಬಿಡಿಸಿಕೊಳ್ಳುವ. ನೋಡಿ, ಈ ಥರ ಮಾಡೋದ್ರಿಂದ ಅದರ ರಸ ಎಲ್ಲ ಚೆನ್ನಾಗಿ ಬಿಡ್ತದೆ. ನೋಡಿ, ಕ್ಲೀನಾಗಿ ಬಿಡ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಏನಾದರೂ ಗಂಟಿದ್ರೆ ಹೋಗ್ತದೆ ಈ ಥರ ಮಿಕ್ಸ್ ಮಾಡಿಕೊಳ್ಳೋದ್ರಿಂದ. ನಾನು ಕೈಯಲ್ಲಿ ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ತೇನೆ, ಏನಾದರೂ ಗಂಟಿದ್ರೆ ಹೋಗ್ತದೆ. ಅಲ್ಲಿ ನಮ್ಮ ಜೆಲ್ ರೆಡಿ ಆಯಿತು. ಇನ್ನು ನಾವು ಈ ನ್ಯಾಚುರಲ್ ಆದ ಆಯಿಲನ್ನು ಮಾಡೋದೆ. ಆವಾಗ ನಾವು ಪೌಡ್ರ್ ಮಾಡಿಕೊಂಡು ಕೂಡ ಆಗಿದೆ. 4 ಇಂಗ್ರೀಡಿಯೆಂಟ್ ಸೇರಿಸಿ ಒಂದು ಪೌಡ್ರ್ ಆಗಿದೆ. ಹಾಗೆಯೇ ಈ ಜೆಲ್ಲು ಕೂಡ ರೆಡಿ ಆಯಿತು. ಇನ್ನು ನಾವು ಗ್ಯಾಸಲ್ಲಿ ಎಣ್ಣೆಯನ್ನಿಟ್ಟು ಸ್ವಲ್ಪ ಬಿಸಿ ಮಾಡಿ ನಂತರ ಇದನ್ನೆಲ್ಲ ಹಾಕೋದೆ. ಅಲ್ಲಿಗೆ ನಮ್ಮ ಆಯಿಲ್ ರೆಡಿ ಆಗ್ತದೆ. ನಾನಿಲ್ಲಿ ಮೀಡಿಯಮ್ ಸೈಜ್ನ ಕಪ್ಪಲ್ಲಿ 1 ಕಪ್ ಫುಲ್ ಎಣ್ಣೆಯನ್ನು ತಗೊಂಡಿದ್ದೇನೆ. ಅದು ಕೂಡ ತೆಂಗಿನ ಎಣ್ಣೆಯನ್ನು ತಗೊಂಡಿರುವಂಥದ್ದು. ಇದನ್ನೀಗ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ನಾನಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತೇನೆ. ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗ್ತದೆ. ನೋಡಿ, ಫುಲ್ ಮಿಕ್ಸ್ ಆಗಬೇಕು. ಆಲುವೆರಾ ಜೆಲ್ಲನ್ನು ಕೂಡ ಇವಾಗ ಹಾಕೊಳ್ಳುವ.
ಚೆನ್ನಾಗಿ ಕುದಿ ಬರಬೇಕು. ಈ ಪೌಡ್ರ್ ಹಾಗೆಯೇ ಆಲೂವೆರಾ ಚೆನ್ನಾಗಿ ಕುದಿದ್ರೆ ಅದರ ಸತ್ವೆಲ್ಲ ಈ ಎಣ್ಣೆಗೆ ಬಿಟ್ಕೊಳ್ತದೆ. ಒಂದು 2 ಕುದಿ ಆದರೂ ಬರಬೇಕು. ವಾರಕ್ಕೊಂದು 2-3 ಸಲ ಆದರೂ ಹಾಕ್ತಾ ಇರಬೇಕು. ಹೀಗೆ ಹಾಕ್ತಾ ಇದ್ದರೆ ನಮ್ಮ ಕೂದಲುಂಟಲ್ಲ ಉದುರುವ ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದು. ಯಾಕಂತ ಹೇಳಿದರೆ ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ನೀವು ಕೂಡ ಈ ವಿಡಿಯೋವನ್ನು ನೋಡಿ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಯಾಕಂತ ಹೇಳಿದರೆ ಅಷ್ಟು ರಿಸಲ್ಟ್ ಕೊಡುವಂಥ ಒಳ್ಳೆ ನ್ಯಾಚುರಲ್ ಆದ ಹೇರ್ ಆಯಿಲ್ ಇದು. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಇವಾಗಂತೂ ಕೂದಲು ದೂರ ಸಮಸ್ಯೆ ಉಂಟಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದ ತನಕ ಕೂಡ ಎಲ್ರಿಗೂ ಕಾಡ್ತದೆ. ಯಾಕಂತ ಹೇಳಿದರೆ ಈಗಿನ ಫುಡ್ಡು ಹಾಗೆಯೇ ಸ್ಟ್ರೆಸ್, ಈ ನೀರಿಂದಾಗಿರ್ಬೋದು, ಹೀಗೆ ಯಾವುದರಿಂದ ಅಂತ ಹೇಳಲಿಕ್ಕಿಲ್ಲ. ಒಟ್ಟಿನಲ್ಲಿ ಕೂದಲು ಎಲ್ರಿಗೂ ಉದುರ್ತಾ ಇರ್ತದೆ. ಇದನ್ನು ಇವಾಗ ಸೋಸಿಕೊಳ್ಳುವ. ಅದರ ಗಸಿ ಎಲ್ಲ ನಮಗೆ ಬೇಡ, ಖಾಲಿ ಅದರ ಎಣ್ಣೆ ಮಾತ್ರ ಬೇಕಾಗಿರೋದು. ಹಾಗಾಗಿ ಸೋಸಿಕೊಂಡ ಗಸಿ ಬೇರೆ ಎಣ್ಣೆ ಬೇರೆ ಆಗ್ತದೆ. ಹೇರ್ ಫಾಲ್ ಕಂಟ್ರೋಲಿಂಗ್ ಆಯಿಲ್ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಹಸಿರು ಕಲರ್ ನಿಮಗೆ ಕಾಣ್ತಾ ಇದೆ. ನ್ಯಾಚುರಲ್ ಆಗಿ ಮಾಡಿದಂಥ ಒಂದು ಒಳ್ಳೆ ಆಯಿಲ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ನ್ಯಾಚುರಲ್ ಆದ ಹೇರ್ ಆಯಿಲ್ ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡಿಕೊಳ್ಳೋದಂತ ಹೇಳಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ಸಮಸ್ಯೆ ಇದ್ದರೆ ಉಂಟಲ್ಲ, ನಿಮ್ಮ ಯಾರಿಗಾದರೂ ಗೊತ್ತಿರೋರಿಗೆ ಈ ಥರ ಸಮಸ್ಯೆ ಇದ್ದರೆ ಅವರಿಗೆ ಕೂಡ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.